ಕಡ್ಲೆಕಾಯಿ ಪರಿಷೆ ನೋಡಿದ್ದಾಯ್ತು. ಇವಾಗ ಮನೆಗೆ ಹೋಗುವಂತ ಟೈಮ್. ದೇವ್ರಿಗೆ ಇನ್ನೊಂದ್ಸರಿ ಆಚೆಯಿಂದನೇ ನಮಸ್ಕಾರ ಮಾಡ್ತಾ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಯಾವಾಗಲೇ ಇಲ್ಲಿಗೆ ಬಂದ್ರು ಬಾಂಬೆ ಮಿಠಾಯಿ ತಗೊಂತೀವಿ. ಜಾತ್ರೆಗೆ ಹೋಗೋವಾಗ ನನಗೆ ಬಾಂಬೆ ಮಿಠಾಯಿ ಕಾಣಿಸಿತ್ತು. ಆದ್ರೆ ಅಲ್ಲಿಂದ ವಾಪಸ್ ಬರೋದ್ರೊಳಗೆ ಅದಲ್ಲಿ ಇರಲೇ ಇಲ್ಲ. ನಾನು ತುಂಬಾ ಹುಡುಕ್ತೆ, ಬಟ್ ಈ ಸರಿ ಸಿಗ್ಲಿಲ್ಲ ಅಷ್ಟೇ. ಇನ್ನೂ ತುಂಬಾ ಟೈಮ್ ಇದೆ, ಆಮೇಲೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಸಿಗ್ಲಿಲ್ಲ. ಯಾವಾಗಲೇ ಬಂದ್ರು ಶುಗರ್ ಕ್ಯಾಂಡಿ ಮತ್ತೆ ಬಾಂಬೆ ಮಿಠಾಯಿನ ತಿಂತಿದ್ದೆ, ಬಟ್ ಈ ಸರಿ ಮಿಸ್ ಆಯ್ತು. ಅದನ್ನ ಬಿಟ್ಟು ಬೇರೆ ಫುಡ್ ಐಟಮ್ಗಳನ್ನೆಲ್ಲ ಟೇಸ್ಟ್ ಮಾಡಿದೆ. ಪ್ರತಿಯೊಂದು ಫುಡ್ ಐಟಮ್ಗಳು ಯಾವ್ಯಾವ್ದು ಟೇಸ್ಟ್ ಮಾಡಿ ನೋಡಿದೆ, ಎಲ್ಲದೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಕಡಲೆಕಾಯಿ ಪರಿಷೆಗೆ ಹೋಗಿ ಕಡಲೆಕಾಯಿ ತಗೊಂಡ್ಬಂದಿಲ್ಲ ಅಂದ್ರೆ ಹೇಗೆ? ಈ ಸರಿ 1 ಸೇರ್ ಕಡಲೆಕಾಯಿಗೆ 50 ರೂಪಾಯಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ 2 ಸೇರ್ ಕಡಲೆಕಾಯಿಗೆ 50 ರೂಪಾಯಿ ಕೊಟ್ಟಿದ್ವಿ. 1 ಸೇರು ಹುರಿದಿರೋ ಅಂತ ಕಡಲೆಕಾಯಿ ತಗೊಂಡ್ವಿ. ಪ್ರತಿ ವರ್ಷನೂ ಇಲ್ಲಿಗೆ ಬಂದು ಕಡಲೆಕಾಯಿ ತಗೊಂತೀನಿ, ಬಟ್ ನಾನು ತಿನ್ನೋದೇ ಇಲ್ಲ, ಎಲ್ಲೋ ಇಟ್ಬಿಟ್ಟಿರ್ತೀನಿ. ಮನೇಲಿ ಯಾರಾದ್ರೂ ತಿಂತಾರೆ ಅಷ್ಟೇನೆ. ಹಾಗಾಗಿ ನಮ್ಮಮ್ಮ ಜಾಸ್ತಿ ಬೇಡ, 1 ಸೇರ್ ತಗೋ ಅಂತ ಹೇಳಿದ್ರು. ಹಾಗಾಗಿ 1 ಸೇರ್ ಕಡಲೆಕಾಯಿ ಮಾತ್ರ ತಗೊಂಡ್ವಿ. ಗೇಮ್ ಆಡ್ಸೋದಕ್ಕೆ ಅಂತಾನೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಪರೇಟ್ ಜಾಗ ಇದೆ. ಅಲ್ಲಿ ಹೋಗಿ ನಂಗೆ ಇಷ್ಟವಾಗಿರೋ ಅಂತ ಒಂದ್ 2-3 ಗೇಮ್ಗಳನ್ನ ಆಡಿ ವಾಪಸ್ ಮನೆಗೆ ಹೋದ್ವಿ. ಜನ ಜಾಸ್ತಿ ಇದ್ರು, ಹಾಗಾಗಿ ರೆಕಾರ್ಡ್ ಮಾಡಕ್ ಆಗಿಲ್ಲ.